ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯವರೇ, ಈ ವರ್ಷ ಹೋಳಿ ಹಬ್ಬ ನಿಮ್ಮ ಜೀವನದಲ್ಲಿ ಸಾಮಾನ್ಯ ಹಬ್ಬವಾಗಿ ಇರೋದಿಲ್ಲ. ಬಣ್ಣಗಳ ಹಬ್ಬವೆಂದು ನಾವು ಕರೆಯುವ ಈ ಪವಿತ್ರ ದಿನವು ನಿಮ್ಮ ಭಾಗ್ಯದಲ್ಲಿ ಅಚ್ಚರಿ ಮೂಡಿಸುವಂತಹ ಮಹತ್ವದ ತಿರುವನ್ನು ಕೊಡುತ್ತೆ. ಹೋಳಿ ಅಂದರೆ ಕೇವಲ ಬಣ್ಣಗಳ ಆಟವಲ್ಲ, ಅದು ದುಷ್ಟತೆಯ ಮೇಲಿನ ಸತ್ವೃತ್ತಿಯ ವಿಜಯದ ಸಂಕೇತ. ಪುರಾಣಗಳಲ್ಲಿ ಹೋಲಿಕಾ ದಹನವಾಗಿದ್ದು ಮತ್ತು ಭಕ್ತ ಪ್ರಹ್ಲಾದ ರಕ್ಷಿಸಲ್ಪಟ್ಟ ಘಟನೆ ನಮಗೆ ಧರ್ಮದ ಮಹತ್ವವನ್ನು ತಿಳಿಸುತ್ತೆ. ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ಈಗ ನಡೀತಾ ಇರುವ ಘಟನೆಗಳು ನಿಮ್ಮ ನಿಷ್ಠೆ, ನಿಮ್ಮ ಸಹನೆ ಮತ್ತು ನಿಮ್ಮ ಸತ್ಯತೆಯನ್ನು ಪರೀಕ್ಷಿಸಿ ನಂತರ ಮಹಾಫಲವನ್ನು ನೀಡಲಿದೆ. ಹೋಳಿ ಹಬ್ಬದ ನಂತರ ಮೊದಲ ಬದಲಾವಣೆ ನಿಮ್ಮ ಮನಸ್ಸಿನೊಳಗೆ ಕಾಣಿಸಿಕೊಳ್ಳುತ್ತೆ. ಇತ್ತೀಚೆಗೆ ನೀವು ಅನುಭವಿಸಿದ ಒತ್ತಡ, ಆತಂಕ ಮತ್ತು ಅಸಮಾಧಾನ ನಿಧಾನವಾಗಿ ಕಡಿಮೆಯಾಗುತ್ತೆ. ನೀವು ಯಾಕೋ ಎಲ್ಲವೂ ನಿಮ್ಮ ವಿರುದ್ಧ ನಡೀತಿದೆ ಅಂತ ನೀವು ಭಾವಿಸ್ತಾ ಇದ್ರೆ, ಈಗ ಪರಿಸ್ಥಿತಿ ನಿಮ್ಮ ಪರವಾಗೋದಕ್ಕೆ ಪ್ರಾರಂಭವಾಗುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪರಿಶ್ರಮವನ್ನು ಗಮನಿಸದೇ ಇರುವವರು ಕೂಡ ಈಗ ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳುವ ಸಂದರ್ಭ ಬರುತ್ತೆ. ಹೋಳಿ ದಿನದ ಸುತ್ತಮುತ್ತ ಒಂದು ವಿಶೇಷ ಸುದ್ದಿ ನಿಮ್ಮ ಕಿವಿಗೆ ಬೀಳುತ್ತೆ. ಅದು ಉದ್ಯೋಗದಲ್ಲಿ ಬದಲಾವಣೆ ಆಗಿರ್ಬೋದು, ಒಂದು ಪ್ರಮೋಷನ್ ಸಿಗೋದಾಗಿರ್ಬೋದು, ಅಥವಾ ಹೊಸ ಅವಕಾಶದ ರೂಪದಲ್ಲಿ ಇರಬಹುದು. ವಿಶೇಷವಾಗಿ ವ್ಯಾಪಾರದಲ್ಲಿರುವ ಮಕರ ರಾಶಿಯವರಿಗೆ ಹೋಳಿ ನಂತರ 40 ದಿನಗಳು ಅತ್ಯಂತ ಮಹತ್ವದ್ದಾಗಿರುತ್ತೆ. ಈ ಅವಧಿಯಲ್ಲಿ ಹೊಸ ಒಪ್ಪಂದ, ಹೊಸ ಗ್ರಾಹಕ ಅಥವಾ ಹಳೆಯ ಸಾಲದ ವಾಪಸ್ ಸಂಭವ ಇದೆ. ನೀವು ಬಹುಕಾಲದಿಂದ ನಿರೀಕ್ಷಿಸಿದ್ದ ಹಣ ನಿಮ್ಮ ಕೈ ಸೇರುತ್ತೆ. ಕುಟುಂಬ ಜೀವನದಲ್ಲಿ ಕೂಡ ನೀವು ಬಣ್ಣಗಳಂತೆಯೇ ನಿಮ್ಮ ಜೀವನದಲ್ಲಿ ಸಂತೋಷ ತುಂಬಿಕೊಳ್ಳುತ್ತೆ. ಮನೆಗೆ ಸಂಬಂಧಿಸಿದ ಒಂದು ಶುಭ ಕಾರ್ಯ ಕೂಡ ನಿರ್ಧಾರ ಆಗಬಹುದು. ವಿವಾಹ ಯೋಗ್ಯ ವಯಸ್ಸಿನವರಿಗೆ ಉತ್ತಮ ಸಂಬಂಧದ ಮಾತುಕತೆ ಆರಂಭವಾಗುವ ಸಾಧ್ಯತೆ ಇದೆ. ಹೋಳಿ ನಂತರ ನಿಮ್ಮ ಮನೆಯ ಹಿರಿಯರ ಆಶೀರ್ವಾದ ನಿಮ್ಮ ಭಾಗ್ಯವನ್ನು ಇನ್ನಷ್ಟು ಬಲಪಡಿಸಲಿದೆ. ದೀರ್ಘಕಾಲದಿಂದ ನಿಮ್ಮೊಂದಿಗೆ ಮಾತಾಡದ ವ್ಯಕ್ತಿ ಅಚಾನಕ್ಕಾಗಿ ನಿಮ್ಮನ್ನು ಸಂಪರ್ಕಿಸುವ ಸಾಧ್ಯತೆ ಇದೆ. ಈ ಭೇಟಿಯು ನಿಮ್ಮ ಹೃದಯಕ್ಕೆ ನೆಮ್ಮದಿಯನ್ನು ತರುತ್ತೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಹೋಳಿ ನಿಮ್ಮ ಪಾಪ ಭಾರವನ್ನು ತಗ್ಗಿಸುವ ಸಂಕೇತ. ನೀವು ಮಾಡಿದ ಒಂದು ಸಣ್ಣ ತಪ್ಪುಗಳು ಅಥವಾ ಹಳೆಯ ನೋವುಗಳು ಈಗ ಕ್ಷಮೆಯಾಗಿ ಮಾರ್ಪಡುತ್ತೆ. ಹೋಳಿ ಹಬ್ಬದ ದಿನ ಅಥವಾ ಅದರ ನಂತರದ ಶುಕ್ರವಾರ ಒಂದು ದೀಪ ಹಚ್ಚಿ ನಿಮ್ಮ ಇಷ್ಟದ ದೇವರ ಆರಾಧನೆ ಮಾಡಿದರೆ ಅದ್ಭುತ ಫಲವನ್ನು ಕಾಣಬಹುದು. ವಿಶೇಷವಾಗಿ ಶನಿಗ್ರಹದ ಪ್ರಭಾವ ಹೊಂದಿರುವ ಮಕರ ರಾಶಿಯವರಿಗೆ ಧೈರ್ಯ ಅತ್ಯಂತ ಮುಖ್ಯ. ನೀವು ಇತ್ತೀಚೆಗೆ ತೆಗೆದುಕೊಂಡ ಒಂದು ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಅದು ತಕ್ಷಣ ಫಲ ಕೊಡದೇ ಇದ್ರೂ ಕೂಡ ಹೋಳಿ ನಂತರ ಅದರ ಸ್ಪಷ್ಟ ಫಲಿತಾಂಶ ಕಾಣೋದಕ್ಕೆ ಪ್ರಾರಂಭವಾಗುತ್ತೆ. ಆರೋಗ್ಯದ ವಿಷಯದಲ್ಲಿ ಕೂಡ ಸುಧಾರಣೆ ಅನ್ನೋದು ಕಂಡುಬರುತ್ತೆ. ಹಳೆಯ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಈಗ ಚಿಕಿತ್ಸೆ ಫಲ ನೀಡುತ್ತೆ. ನಿಮ್ಮ ಮನಸ್ಸಿನಲ್ಲಿದ್ದ ಆತ್ಮವಿಶ್ವಾಸ ಮರಳಿ ಬರುತ್ತೆ. ದೊಡ್ಡ ಆಶೀರ್ವಾದ, ಹಣಕಾಸಿನ ವಿಷಯದಲ್ಲಿ ಒಂದು ಗುಪ್ತ ಅವಕಾಶ ನಿಮ್ಮ ಕಡೆ ಬರುತ್ತೆ. ಅದನ್ನು ಗುರುತಿಸುವುದು ನಿಮ್ಮ ಜವಾಬ್ದಾರಿ. ಕೆಲವರು ವಿದೇಶ ಪ್ರಯಾಣದ ಯೋಜನೆ ಮಾಡ್ತಾ ಇದ್ರೆ ಹೋಳಿ ನಂತರ ದಾಖಲೆಗಳ ಪ್ರಕ್ರಿಯೆ ವೇಗವಾಗಿ ನಡೆಯುತ್ತೆ. ವಿದ್ಯಾರ್ಥಿಗಳಿಗೆ ಅದು ಅದೃಷ್ಟದ ಕಾಲ. ಪರೀಕ್ಷೆಗಳಲ್ಲಿ ನಿರೀಕ್ಷಿತ ಫಲ ಸಿಗಬಹುದು. ನಿಮ್ಮ ಸ್ನೇಹ ವಲಯದಲ್ಲೂ ಕೂಡ ಬದಲಾವಣೆ ಸುಲಭವಿರುತ್ತೆ. ನಿಜವಾದ ಸ್ನೇಹಿತರು ಯಾರು ಮತ್ತು ಕಪಟ ಯಾರು ಎಂಬುದು ಸ್ಪಷ್ಟವಾಗುತ್ತೆ. ಈ ಅರಿವು ನಿಮಗೆ ಭವಿಷ್ಯದಲ್ಲಿ ದೊಡ್ಡ ನಷ್ಟವನ್ನು ತಪ್ಪಿಸುತ್ತೆ. ಹೋಳಿ ದಿನ ಬಣ್ಣ ಹಚ್ಚುವಾಗ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಸಂಕಲ್ಪ ಮಾಡಿಕೊಳ್ಳಿ. ಆ ಸಂಕಲ್ಪ ಈ ವರ್ಷ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ವಿಶೇಷವಾಗಿ ಭೂಮಿ ಅಥವಾ ಮನೆ ಖರೀದಿಸುವ ಯೋಚನೆ ಇದ್ದರೆ ಈಗ ಚರ್ಚೆಗಳು ಪ್ರಾರಂಭ ಆಗಬಹುದು. ಹಳೆಯ ಜಗಳಗಳು ಶಮನವಾಗುತ್ತೆ. ನೀವು ಬಹುಕಾಲದಿಂದ ಹೊತ್ತುಕೊಂಡಿರುವ ಮನಸ್ಸಿನ ಬೇಸರ ಈಗ ಕರಗಿ ಹೋಗುತ್ತೆ. ಈ ಹಬ್ಬದ ನಂತರ ನಿಮ್ಮ ಮಾತಿನ
ಪ್ರಭಾವ ಹೆಚ್ಚುತ್ತೆ. ಜನರು ನಿಮ್ಮ ಸಲಹೆಯನ್ನು ಕೇಳೋದಕ್ಕೆ ಮುಂದಾಗ್ತಾರೆ. ರಾಜಕೀಯ ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವವರಿಗೆ ಒಂದು ಹೊಸ ಪರಿಚಯಗಳು ಆ ಲಾಭವನ್ನು ನಿಮಗೆ ತಂದುಕೊಡಬಹುದು. ಒಟ್ಟಾರೆ ಹೇಳೋದಾದರೆ ಮಕರ ರಾಶಿಯವರೇ, ಹೋಳಿ ಹಬ್ಬ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯದ ಆರಂಭ ಅಂತಾನೆ ಹೇಳ್ಬಹುದು. ಇನ್ನು ಕಷ್ಟದ ಅಧ್ಯಾಯ ಮುಗಿದು ಸಾಧನೆಯ ಒಂದು ಅಧ್ಯಾಯ ಆರಂಭವಾಗ್ತಾ ಇದೆ. ನೀವು ಧೈರ್ಯವಾಗಿ ಮುಂದುವರೆದರೆ ಈ ವರ್ಷ ನಿಮ್ಮ ಹೆಸರಿನಲ್ಲಿ ಒಂದು ದೊಡ್ಡ ಸಾಧನೆ ದಾಖಲಾಗುತ್ತೆ. ಹೋಳಿ ನಂತರದ ಪ್ರತಿಯೊಂದು ದಿನವನ್ನು ಸಕಾರಾತ್ಮಕ ಮನೋಭಾವದಿಂದ ಸ್ವೀಕರಿಸಿ ನಿಮ್ಮ ಒಳಗಿನ ಭಯಗಳನ್ನು ಬಣ್ಣಗಳಂತೆ ಗಾಳಿಗೆ ಒಪ್ಪಿಸಿ ವಿಶ್ವಾಸದಿಂದ ಮುಂದೆ ಸಾಗಿದರೆ ದೇವರ ಕೃಪೆ ನಿಮ್ಮ ಜೊತೆ ಇರುತ್ತೆ. ಈ ಹಬ್ಬ ನಿಮಗೆ ಆರ್ಥಿಕ ಬೆಳವಣಿಗೆ, ಕುಟುಂಬ ಸೌಹಾರ್ದ, ಮಾನಸಿಕ ಶಾಂತಿ ಮತ್ತು ಸಮಾಜದಲ್ಲಿ ಗೌರವವನ್ನು ನೀಡುವ ಸಂಕೇತವಾಗಿರುತ್ತೆ. ಆದ್ದರಿಂದ ಮಕರ ರಾಶಿಯವರೇ, ಹೋಳಿ ಹಬ್ಬದ ತಕ್ಷಣ ನಿಮ್ಮ ಜೀವನದಲ್ಲಿ ನಡೆಯುವ ಈ ಶುಭ ಘಟನೆಗಳನ್ನು ಸ್ವಾಗತಿಸೋದಕ್ಕೆ ಸಿದ್ಧರಾಗಿರಿ. ಇದು ನಿಮ್ಮ ಸಮಯ, ನಿಮ್ಮ ಅದೃಷ್ಟದ ಪ್ರಾರಂಭ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.